ಆದ್ರೆ ಇದರಿಂದ ಆಗೋ ಆರ್ಥಿಕ ಹೊರೆ ಹೊರೋಕೆ ಶಕ್ತಿ ಬೇಕಲ್ವಾ? ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ, ಮಾಡಿದ್ರೆ ಎಷ್ಟು, ಯಾರಿಗೆ ಅನ್ನೋ ಪ್ರಶ್ನೆಗೆ ಸಿಗ್ತಾ ಇರುವ ತಕ್ಷಣದ ಉತ್ತರ ಈ ರೀತಿ ಇದೆ. ಹಾಗಾದ್ರೆ ತೆರಿಗೆ ಹೆಚ್ಚಳ ಮಾಡಿದ್ರೆ ಯಾವ ರೀತಿಯಲ್ಲಿ ಮಾಡಬಹುದು? ಅದಕ್ಕೆ ಒಂದಷ್ಟು ಅಂದಾಜು ಪಟ್ಟಿ ಈ ರೀತಿಯಲ್ಲಿದೆ. ವಸತಿ ಕಟ್ಟಡಗಳ ಮೇಲೆ ಹಿಂದೆ ಹೊರಿಸ್ತಾ ಇದ್ದ ತೆರಿಗೆಯಲ್ಲಿ 10 ರಿಂದ 15% ಅಷ್ಟು ಹೆಚ್ಚಿಗೆ ಮಾಡಬಹುದು. ಈ ವಸತಿ ಕಟ್ಟಡಗಳಂದ್ರೆ ಯಾವೆಲ್ಲ ಇನ್ಕ್ಲೂಡ್ ಆಗುತ್ತೆ ಕ್ವಿಕ್ ಆಗಿ ನೋಡೋಣ. ಮನೆಗಳು, ಅರೆ ವಾಣಿಜ್ಯ ಕಟ್ಟಡಗಳಿಗೆ ಹಾಕುವ ತೆರಿಗೆಯಲ್ಲಿ 10 ರಿಂದ 15% ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ. ಇಷ್ಟಕ್ಕೆ ನಿಲ್ಲಿಲ್ಲ, ವಾಣಿಜ್ಯ ಕಟ್ಟಡಗಳ ಮೇಲಿನ ತೆರಿಗೆ ಅಂದ್ರೆ 3 ವರ್ಷಕ್ಕೊಮ್ಮೆ ಆಸ್ತಿ ತೆರಿಗೆ ಏರಿಕೆ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ. ಕಳೆದ 12 ವರ್ಷಗಳಿಂದ ಇದು ಹೆಚ್ಚಿಗೆ ಮಾಡಲಾಗಿಲ್ಲ. ಇದನ್ನೇ ನೆಪವಾಗಿಟ್ಕೊಂಡು ವಾಣಿಜ್ಯ ಕಟ್ಟಡಗಳ ಮೇಲಿನ ತೆರಿಗೆಯನ್ನ 15 ರಿಂದ 20% ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಂಪನ್ಮೂಲ ಕ್ರೋಢೀಕರಣ, ಸಂಪನ್ಮೂಲದಿಂದಾಗಿ ಗ್ಯಾರಂಟಿಗಳ ಅನುಷ್ಠಾನ ಮಾಡೋ ಚಿಂತನೆ ಸರ್ಕಾರದ ಮುಂದಿದೆ. ಇನ್ನು ಸುಂಕ ಹೆಚ್ಚಳ ಮಾಡಿ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡೋ ಚಿಂತನೆ ಕೂಡ ನಡೀತಾ ಇದೆ. ಯಾವ ರೀತಿ ಸುಂಕ? ಅದರಲ್ಲೂ ಕೂಡ ಇದೆ ಕ್ಯಾಟಗರಿಗಳು, ಗಮನಿಸ್ತಾ ಹೋಗೋಣ. ಐಷಾರಾಮಿ ಸುಂಕ ಅಂದ್ರೆ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ 5 ಸ್ಟಾರ್ ಹೋಟೆಲ್ಗಳಿಗೆ ಹೋದ್ರೆ 5 ರಿಂದ 10% ಎಕ್ಸ್ಟ್ರಾ ಸುಂಕವನ್ನ ನೀವು ಕಟ್ಟಬೇಕಾಗುತ್ತೆ. ಹಾಗೆ ರೆಸ್ಟೋರೆಂಟ್ ಗಳಿಗೆ ಹೋದ್ರೆ, ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿದ್ರೆ ಅದರ ಮೇಲಿನ ಅಬಕಾರಿ ಸುಂಕವನ್ನ ಕೂಡ ಹೆಚ್ಚಿಗೆ ಅಂದ್ರೆ ಹತ್ರ 5 ರಿಂದ 10% ಕಟ್ಟಬೇಕಾದ ಅನಿವಾರ್ಯತೆ ಮುಂದೆ ಬಂದ್ರೂ ಬರಬಹುದು. ಇನ್ನು ವಾಣಿಜ್ಯ ಸುಂಕ, ಇದರಲ್ಲೂ ಕೂಡ 10 ರಿಂದ 20% ಹೆಚ್ಚಾಗುವ ಸಾಧ್ಯತೆ ಇದೆ. ಎಲ್ಲೆಲ್ಲ ಅಪ್ಲೈ ಆಗುತ್ತೆ ವಾಣಿಜ್ಯ ಸುಂಕ? ನೀವು ಕ್ಲಬ್ಗಳಿಗೆ ಹೋದ್ರೆ, ಪಬ್ಗಳಿಗೆ ಹೋದ್ರೆ, ಬೆಟ್ಟಿಂಗ್ ಮಾಡಿದ್ರೆ, ಜೂಜ್ ಅಡ್ಡೆಗಳಲ್ಲಿ ನೀವು ಪಾಲ್ಗೊಂಡ್ರೆ ನಿಮ್ಮ ಮೇಲೆ ಈ ಹೆಚ್ಚುವರಿ ಸುಂಕದ ಶುಲ್ಕ ಬೀಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಮದ್ಯದ ಮೇಲಿನ ಸುಂಕ ಹೆಚ್ಚಳ ಮಾಡೋ ಚಿಂತನೆ ಕೂಡ ಇದ್ದೇ ಇದೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಷ್ಟಾಗಬಹುದು ಅನ್ನೋದಕ್ಕೆ 10 ರಿಂದ 20% ಅನ್ನೋ ಉತ್ತರ. ರಮ್, ಜಿನ್, ವೈನ್, ಬಿಯರ್ ಇವೆಲ್ಲದರ ಮೇಲೆ ತೆರಿಗೆಯನ್ನ ಹೆಚ್ಚಳ ಮಾಡಿ ಆ ಹೆಚ್ಚುವರಿ ಸುಂಕವನ್ನ ಕಲೆಕ್ಟ್ ಮಾಡಿ ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಬೇಕು ಅನ್ನೋ ಚಿಂತನೆ ನಡೀತಾ ಇದೆ. ಇಲ್ಲಿಗೆ ನಿಲ್ಲಿಲ್ಲ, ಮನರಂಜನಾ ಸುಂಕ ಅಂದ್ರೆ ನೀವು ಸಿನಿಮಾಕ್ಕೆ ಹೋದ್ರೆ, ಮಾಲ್ಗಳಿಗೆ ಹೋದ್ರೆ, ಸ್ಪೋರ್ಟ್ಸ್ ಕ್ಲಬ್ಗಳಿಗೆ ಹೋದ್ರೆ ಅಲ್ಲಿ ಹಿಂದೆ ಕಟ್ಟಿದ್ದ ಬಿಲ್ಗಿಂತ 10 ರಿಂದ 15% ಹೆಚ್ಚಿಗೆ ಹಣವನ್ನ ನಿಮ್ಮ ಜೇಬುಗಳಿಂದ ಕೊಡಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಇದು ಆಗಬಹುದು ಅನ್ನೋ ಸಾಧ್ಯತೆಯ ಪ್ರಶ್ನೆ ಹೀಗೆ ಆಗತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಅದಕ್ಕೆ ಉತ್ತರ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇಷ್ಟಕ್ಕೆ ನಿಲ್ಲಿಲ್ಲ, ಪ್ರವೇಶ ಶುಲ್ಕ ಕೂಡ ಇದೆ. ಇದನ್ನು ಕೂಡ ಹೆಚ್ಚು ಮಾಡೋ ಚಿಂತನೆ ನಡೀತಾ ಇದೆ. ಅಂದ್ರೆ ಈ ಪ್ರವಾಸೋದ್ಯಮ ತಾಣಗಳಿಗೆ ಹೋದ ಸಂದರ್ಭದಲ್ಲಿ ನೀವು ಎಂಟ್ರಿ ಫೀಸ್ ಅಂತ ಹೇಳಿ ಏನ್ ಕೊಡ್ತೀರಿ, ಹಾಗೆ ಪಾರ್ಕಿಂಗ್ ಶುಲ್ಕ ಏನ್ ಕೊಡ್ತೀರಿ, ಅದನ್ನ 5 ರಿಂದ 10% ನಷ್ಟು ಹೆಚ್ಚಿಗೆ ಮಾಡೋ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಬೇಕಾದ ಡೇಟಾ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇಲಾಖಾವಾರು ಮಾಹಿತಿಯನ್ನ ಸಂಗ್ರಹ ಮಾಡಿ ಎಲ್ಲಿ ಎಷ್ಟು ಹೆಚ್ಚಳ ಮಾಡಬಹುದು, ಹೆಚ್ಚು ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ದುಡ್ಡು ಬಂದಿದ್ರಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತರಬಹುದು ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವ ಚಿಂತನೆ. ಇಲ್ಲಿಗೆ ದುಡ್ಡು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದಾಯ್ತು. ಇದರ ಜೊತೆಗೆ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಯಾವುದೇ ಕಂಡೀಷನ್ ಇಲ್ಲದೆ ಜಾರಿ ಮಾಡೇ ಮಾಡ್ತೀವಿ ಅಂತ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಇವತ್ತು ಘಂಟಾಘೋಷವಾಗಿ ಹೇಳಿದ್ದಾರೆ. ಆದ್ರೆ ನಷ್ಟದಲ್ಲಿರೋ ಸಾರಿಗೆ ಸಂಸ್ಥೆಗೆ ಈ ನಾನ್ ಕಂಡೀಷನಲ್ ಫ್ರೀ ಪ್ರಯಾಣ ಮತ್ತಷ್ಟು ಹೊರೆಯಾಗೋದು ಸಹಜ. 4 ಸಾರಿಗೆ ನಿಗಮಗಳ ಸದ್ಯದ ಆರ್ಥಿಕ ಸ್ಥಿತಿಗತಿಯನ್ನ ಗಮನಿಸಿದ್ರೆ ಸದ್ಯಕ್ಕೆ ಎಷ್ಟು ನಷ್ಟ ಇದೆ, ಈ ಒಂದು ಯೋಜನೆ ಜಾರಿಯಾದ್ರೆ ಆಗಬಹುದಾದ ಸಂಗತಿ ಏನು, ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಈಗ ನಾವು ಹೇಳ್ತಿರೋದು 2022-23ನೇ ಸಾಲಿನ ಸಾರಿಗೆ ಸಂಸ್ಥೆಯ ಸಂಕಷ್ಟದ ಪರಿಸ್ಥಿತಿಯ ಲೆಕ್ಕಾಚಾರ ಗಮನಿಸ್ತಾ ಹೋಗೋಣ. ಕೆಎಸ್ಆರ್ಟಿಸಿಯ ಆದಾಯ 3,583 ಕೋಟಿ ಇದೆ. ಖರ್ಚಾಗ್ತಿರೋದು 4,644 ಕೋಟಿ. ಅಲ್ಲಿಗೆ ನಷ್ಟ ಆಗ್ತಿರೋದು ಕೆಎಸ್ಆರ್ಟಿಸಿಗೆ ಬರೋಬ್ಬರಿ 1,061 ಕೋಟಿ. ಇನ್ನು ಫ್ರೀ ಪ್ರಯಾಣ ಕೊಟ್ರೆ ಈ ನಷ್ಟದ ಪ್ರಮಾಣ ಹೆಚ್ಚಾಗುವುದು ನಿಶ್ಚಿತ. ಬಿಎಂಟಿಸಿ ಅಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಓಡಾಡುವ ಸಿಟಿ ಬಸ್ಗಳು ಅಂತ ಸಿಂಪಲ್ ಆಗಿ ಕರೆಯೋದಾದ್ರೆ ಆದಾಯ ಇರೋದು 1,793 ಕೋಟಿ, ಖರ್ಚಾಗ್ತಿರೋದು 2,957 ಕೋಟಿ. ಹಾಗಾದ್ರೆ ಈಗಲೇ ನಷ್ಟ ಅನುಭವಿಸ್ತಾ ಇರೋದು ಬಿಎಂಟಿಸಿ ಬರೋಬ್ಬರಿ 1,164 ಕೋಟಿ ರೂಪಾಯಿಯಷ್ಟು. ಇನ್ನು ಬಿಎಂಟಿಸಿಯಲ್ಲೂ ಫ್ರೀ ಬಸ್ ಪ್ರಯಾಣವನ್ನ ಕೊಟ್ಬಿಟ್ರೆ ನಷ್ಟ ಮತ್ತಷ್ಟು ಹೆಚ್ಚಾಗೋದು ನಿಶ್ಚಿತ. ಇನ್ನು ಮತ್ತೊಂದು ನಿಗಮ NWRTC ಅಂದ್ರೆ ವಾಯವ್ಯ ಸಾರಿಗೆ ನಿಗಮ. ಇಲ್ಲಿ ಆದಾಯ ಅಂತ ಕಂಡುಕೊಳ್ತಾ ಇರೋದು ಈ ವರ್ಷ 1,822 ಕೋಟಿ, ಖರ್ಚಾಗ್ತಿರೋದು 2,892 ಕೋಟಿ. ನಷ್ಟವನ್ನ ಕೂಡ ಅನುಭವಿಸ್ತಾ ಇದೆ 1,070 ಕೋಟಿಯಷ್ಟು. ಈ ಫ್ರೀ ಬಸ್ ಪ್ರಯಾಣ ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾದ್ ನೋಡೋಣ. ಇನ್ನು ಮೊದಲು ಈಶಾನ್ಯ ಸಾರಿಗೆ ಅಂತ ಕರೆಸ್ಕೊಳ್ತಾ ಇದ್ದ ಈಗಿನ ಕಲ್ಯಾಣ ಕರ್ನಾಟಕ ಸಾರಿಗೆ, ಇದರ ಆದಾಯ 1,749 ಕೋಟಿ, ಖರ್ಚಾಗ್ತಾ ಇರೋದು 2,256 ಕೋಟಿ, ನಷ್ಟ ಅನುಭವಿಸ್ತಾ ಇರೋದು 507 ಕೋಟಿ. ಈ ಪ್ರಮಾಣದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇರುವ ನಮ್ಮ ಸಾರಿಗೆ ಸಂಸ್ಥೆಗಳ ಮೇಲೆ ಮಹಿಳೆಯರ
ಉಚಿತ ಬಸ್ ಪ್ರಯಾಣದ ಹೊರೆ ಯಾವ ರೀತಿಯಲ್ಲಿ ಬೀರಬಹುದು ಅಂದಾಜು ಮಾಡ್ಕೊಳ್ಳಿ. ನಷ್ಟ ಕೇವಲ ಸಾರಿಗೆ ಇಲಾಖೆಯ ಲೆಕ್ಕಕ್ಕಷ್ಟೇ ಸೀಮಿತವಾಗ್ತಾ ಇಲ್ಲ. ಸಾಲದ ಶೂಲ ರಾಜ್ಯದ ಬೊಕ್ಕಸದ ಸುತ್ತ ಗಿರ್ಕಿ ಹೊಡಿತಲೇ ಇದೆ. ಇದನ್ನ ಇಂದಿನ ಸಿಎಂ ಸಿದ್ದು ಹಿಂದಿನ ಸಿಎಂ ಬೊಮ್ಮಾಯಿ ಮೇಲೂ ಕೂಡ ಗದಾ ಪ್ರಹಾರದ ಅಸ್ತ್ರವಾಗಿ ಇಟ್ಕೊಂಡಿದ್ರು ಸಾಲದ ಶೂಲ ಅನ್ನೋದನ್ನ. ಈಗ ತೆರಿಗೆ ಜಾಸ್ತಿ ಮಾಡದೆ ಇನ್ ಕೇಸ್ ಏನಾದ್ರೂ ಸಾಲ ಮಾಡಿ ಗ್ಯಾರಂಟಿ ಕೊಡೋಕೆ ಮುಂದಾದ್ರೆ ಹೊರೆ ಸಹಜವಾಗಿ ಹೆಚ್ಚಾಗುತ್ತೆ. ಈ ಸಾಲದ ಶೂಲ ಹೇಗಿದೆ ಅನ್ನೋದನ್ನ ಕೂಡ ಗಮನಿಸಬಿಡೋಣ. ನಮ್ಮ ರಾಜ್ಯ ಯಾವ ಪ್ರಮಾಣದಲ್ಲಿ ಸಾಲದ ಶೂಲವನ್ನ ಇರಿಸ್ತಿದೆ ಅನ್ನೋದನ್ನ ವಿವರಿಸುತ್ತೆ ಈ ಲೆಕ್ಕಾಚಾರ. 2013-18ನೇ ಸಾಲಿನ ರಾಜ್ಯದ ಸಾಲದ ಲೆಕ್ಕ ನಾವು ಗಮನಿಸೋದಾದ್ರೆ 1.16 ಲಕ್ಷ ಕೋಟಿಯಷ್ಟು ಸಾಲ ನಮ್ಮ ರಾಜ್ಯದ ಮೇಲಿತ್ತು. ಇನ್ನು ಅದೇ 2019 ಹಾಗೆ 23ನೇ ಸಾಲಿನಲ್ಲಿ ನಾವು ಗಮನಿಸದೆ ಅಂದ್ರೆ ಮೇಲ್ಗಡೆ ನಾವು ತೋರಿಸ್ತಾ ಇರುವ 2013-18 ನಮಗೆ ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲಿ 1.16 ಲಕ್ಷ ಕೋಟಿಯಷ್ಟು ಸಾಲವನ್ನ ರಾಜ್ಯದ ಮೇಲೆ ಇತ್ತು. ಇನ್ನು ಅದೇ ಬೊಮ್ಮಾಯಿ ಅಥವಾ ಬಿಜೆಪಿ ಸರ್ಕಾರ ಬಂದ ಸಂದರ್ಭದಲ್ಲಾದ ಸಾಲದ ಲೆಕ್ಕವನ್ನ ನಾವು ಗಮನಿಸಿದ್ರೆ ಅದು 3.22 ಲಕ್ಷ ಕೋಟಿಗೆ ಏರಿಕೆಯಾಯಿತು. ಒಟ್ಟು ಸಾಲ ಅಟ್ ಪ್ರೆಸೆಂಟ್ ರಾಜ್ಯದ ಮೇಲಿರೋದು ಬರೋಬ್ಬರಿ 5.64 ಲಕ್ಷ ಕೋಟಿಯಷ್ಟು. ಇನ್ನು ಇದು ಇಡೀ ರಾಜ್ಯದ 7 ಕೋಟಿ ಕನ್ನಡಿಗರ ಲೆಕ್ಕ ಆದ್ರೆ ಪ್ರತಿಯೊಬ್ಬ ಪ್ರಜೆ ಅಂದ್ರೆ ನನ್ನ ಮೇಲೆ ನಿಮ್ಮ ಮೇಲೆ ಇರುವ ಸಾಲದ ಪ್ರಮಾಣ ಎಷ್ಟು ಅನ್ನೋದನ್ನ ವಿವರಿಸುತ್ತೆ ಈ ಸಂಖ್ಯೆ. 1.24 ಲಕ್ಷ ರೂಪಾಯಿ. ನಾನ್ ಸಾಲನೇ ಮಾಡಿಲ್ಲ, ಜೀವಮಾನದಲ್ಲಿ ಬಂದ್ ಕಾಸಲ್ಲಿ ಬದುಕ್ತಿದ್ದೀನಿ ಅಂದ್ರೂ ಕೂಡ ಒಬ್ಬ ರಾಜ್ಯದ ಪ್ರಜೆಯಾಗಿ ನಿಮ್ಮೇಲೂ ಕೂಡ 1.5 ಲಕ್ಷಕ್ಕೂ ಅಧಿಕ ಸಾಲ ಇದೆ ಅನ್ನೋದನ್ನ ನೀವು ನೆನಪಲ್ಲೇ ಇಟ್ಕೊಳ್ಬೇಕು. ಹೀಗಾಗಿ ಸಾಲದ ಶೂಲ ಈ ಪ್ರಮಾಣದಲ್ಲಿ ಇರೋ ಸಂದರ್ಭದಲ್ಲಿ ಇನ್ ಕೇಸ್ ಮತ್ತೆ ಸಾಲ ಮಾಡಿ ಗ್ಯಾರಂಟಿಯನ್ನ ಜಾರಿಗೆ ತರೋ ಪ್ರಯತ್ನ ಮಾಡಿದ್ರೆ ಈ ಸಾಲದ ಪ್ರಮಾಣ ಸಹಜವಾಗಿ ಏರಿಕೆಯಾಗುತ್ತೆ.